ಆಗ್ತಿದೆ. ಅದಕ್ಕೆ ಇನ್ನೂ ಒನ್ ಮಿನಿಟ್ ಲೇಟ್, ಇಲ್ಲಾಂದ್ರೆ ನಮ್ದು ಟ್ರೈನ್ ಹೋಗ್ತಿತ್ತು. ನಾವು ಬರುವಾಗ ಟ್ರೈನ್ ಆ್ಯಕ್ಚುಲಿ ರನ್ನಿಂಗ್ ಆಗ್ತಾ ಇದೆ. ಹೇಗಿದೆ ಪರವಾಗಿಲ್ಲ, ಕೊಡ್ಬೋದು 15 ರೂಪಾಯಿ. ಈಗ ನಾನು ಮತ್ತೆ ಅಮನ್ ಫಸ್ಟ್ ಟೈಮ್ ಈಗ ಆ್ಯಕ್ಚುಲಿ ಮುಂಬೈ ಹೋಗ್ತಾ ಇರೋದು ಇಬ್ಬರು. ಅಮನ್ ಫಸ್ಟ್ ಟೈಮ್ ಗೋವಾ ಬರ್ತಿದ್ದಾನೆ. ಗೋವಾ ಬಂದಿದೆ ಅಲ್ಲ? ಬಂದಿದೆ. ವೆಜ್ ಬಿರಿಯಾನಿ ಬಿ ಏನಾ? ಸಾಬ್ ಬಿರಿಯಾನಿ ಚಂಗಡಿ ಮಾತ್ರ ಜೋರಿದೆ ಮಾತ್ರ. ಈಗ 3 ಗಂಟೆ 3:30 ಗಂಟೆ ಗಾಡಿ ರೀಚ್ ಮಾಡ್ತದೆ. ನಿದ್ರೆ ಬಂದರೆ ದೇವರದ ಇನ್ನೊಂದು ಎಚ್ಚರ ಆದರೆ ಸಾಕು. ಸಲಾಮ್ ಅಲೈಕುಮ್. ಕರೋ ಸ್ವಾಗ್ ಪರದೇಸಿ ಸಬ್ಸ್ಕ್ರೈಬ್ ಕರೋ ಗೈಸ್. ಇವತ್ತು ನಾನು ಮತ್ತೆ ಅಮನ್ ಇಬ್ಬರು ಒಂದು ದೊಡ್ಡ ಟೂರಿಗೆ ಹೊರಟಿದ್ದೇವೆ. ಎಲ್ಲಿ ಟೂರು? ಮುಂಬೈ ಮುಂಬೈ ಹೋಗ್ತಿದ್ದೇವೆ ಗೈಸ್. ಸೊ ನಮ್ಮ ಈಗ ಸ್ವಾಗ್ ಟಾಯ್ಸಿಗೆ ತುಂಬಾನೇ ಒಂದು ಯುನೀಕ್ ಆಗಿರೋ ಐಟಮ್ಸ್ ಎಲ್ಲ ತರಬೇಕಾಗಿದೆ. ಯಾಕಂದ್ರೆ ಸ್ವಾಗ್ ಟಾಯ್ಸ್ ಈಗ ಎಕ್ದಮ್ ಸ್ಪೀಡ್ 90 ಕಿಲೋಮೀಟರ್ ಸ್ಪೀಡ್ ಫಾಸ್ಟ್ ಆಗಿ ರನ್ ಆಗ್ತಿದೆ. ಅದಕ್ಕೆ ಇನ್ನೂ ಒನ್ ಮಿನಿಟ್ ಲೇಟ್, ಇಲ್ಲಾಂದ್ರೆ ನಮ್ದು ಟ್ರೈನ್ ಹೋಗ್ತಿತ್ತು. ನಾವು ಬರುವಾಗ ಟ್ರೈನ್ ಆಕ್ಚುಲಿ ರನ್ನಿಂಗ್ ಆಗ್ತಾ ಇದೆ. ಆದ್ರೂ ಸಹ ನಾವು ಹಾರಿ ಹಿಡಿದಿದ್ದೇವೆ ಕುಚ್ಚು ಹೋಗ್ತಾ ಇರ್ತಾರ. ಎನಿವೇಸ್ ಈಗ ನೋಡೋಣ ಈ ನಮ್ಮದು ಟ್ರೈನ್ ಜರ್ನಿ ಹೇಗೆ ಆಗ್ತದೆ ಅಂತ. ನಾವು ಈಗ ಎಂಡ್ವರೆಗೆ ಸಹ ನಾನು ವೀಡಿಯೋ ಹಾಕ್ತೇನೆ. ಖಂಡಿತ ಈ ವಿಡಿಯೋ ನೋಡಿ, ಯಾಕಂದರೆ ನಿಮಗೆ ಮಾರ್ಕೆಟ್ ಐಡಿಯಾಸು ಸಿಗ್ತದೆ ಮತ್ತು ಸ್ವಲ್ಪ ಫನ್ ಇರ್ತದೆ, ಮಿರ್ಚಿ ಮೊಸಂಗ ಎಲ್ಲ ಇರ್ತದೆ. ಚಂದ್ರು ಈಗ ಹೋಗುವ ಸೀಟಿಗೆ. ನಮ್ಮ ಸೀಟ್ ನೋಡೋಣ. ಚಂದ್ರು 65 66 67 ಗೈಸ್. ಇದು ಈಗ 66 ಸೀಟ್ ನಮಗೆ ಸಿಕ್ಕಿದೆ. 69 ಓಕೆ. ಈಗ ನಾನು ಮತ್ತೆ ಅಮನ್ ಫಸ್ಟ್ ಟೈಮ್ ಈಗ ಆ್ಯಕ್ಚುಲಿ ಮುಂಬೈ ಹೋಗ್ತಾ ಇರೋದು ಇಬ್ಬರು. ತುಂಬ ಸಲ ಟೈಮ್ ಹೋಗಿದ್ದೇವೆ, ಆದರೆ ನಾವು ಏನಾದರೂ ನಮ್ಮೊಟ್ಟಿಗೆ ಬೇರೆ ಜನ ಇರ್ತಿದ್ರು. ಈಗ ನಾವಿಬ್ಬರು ಹೋಗ್ತಿದ್ದೇವೆ. ಸೊ ವಿ ಆರ್ ಎಕ್ಸೈಟೆಡ್. ಆ್ಯಕ್ಚುಲಿ ಎಕ್ಸೈಟೆಡ್ ಬ್ರೋ? ಎಸ್ ಕರಂಗೆ ಜಮಾಕೆ. ವಿಂಡೋ ಸೀಟ್ ಇಲ್ಲ ಸರ್, ವಿಂಡೋ ಸೀಟ್ ಇಲ್ಲ. ಏನು ಮಾಡೋದು, ಆ್ಯಕ್ಚುಲಿ ನಮಗೆ AC ಸೀಟ್ ಬೇಕಿತ್ತು. ನೆಕ್ಸ್ಟ್ ಬರುವಾಗ AC ಇಲ್ಲಾಂದರೆ ಫುಲ್ ಐಟಮ್ ಮಾಡ್ಕೊಂಡು ಬರೋದು. ಈಗ ನಾವು ಆ್ಯಕ್ಚುಲಿ 1 ಗಂಟೆ 40 ಮಿನಿಟ್ಸ್ಗೆ ಗಾಡಿಗೆ ಹತ್ತಿದ್ವಿ. ಈಗ 4:50 5 ಗಂಟೆ ಆಗ್ತಾ ಬಂತು. ಸೊ ನಮ್ಮದೀಗ ಗೋವಾ ಮಡ್ಗಾವ್ ಹತ್ರ ಬಂತ. ಹೋಗುವ ಒಂದು ಅರ್ಧ 1 ಗಂಟೆಗೆ ರೀಚ್ ಆಗ್ಬೋದು ಐ ಗೆಸ್. ಸೀಟೆಲ್ಲ ಫುಲ್ ಕಾಂಗಿದ್ದೆ. ಯಾರು ಸಹ ಜನ ಬಂದಿದ್ದಾರೆ ನೋಡ್ಬೋದು. ಗುಹೆ ಬಂದಿದೆ, ತುಂಬ ಜಾಸ್ತಿ ಇದೆ. ಸೊ ನನ್ನ ಹತ್ರ ಈಗ ಬೆಡ್ಶೀಟ್ ಸಹ ತಂದಿದ್ದಾರೆ. ಸೊ ಈಗ ನಾವು ಗೋವಾ ಬರೋದು ವೇಟ್ ಮಾಡ್ತಿದ್ದೇವೆ. ಈಗ ಫ್ರೂಟ್ಸ್, ಬನಾನಾ ಮತ್ತು ಎಂತೆಂತ ಮಾಡಿ ಇಟ್ಟಿದ್ದಾರೆ. ಮತ್ತು ಆರಾಮಿಂದ ಓಪನ್ ಮಾಡಿ ತಿನ್ನುವ. ಒಳ್ಳೆ ಇದು ಒಂದೀಗ ನಾವು ಕೇವೊಂದಿಗೆ ಬಂದಿದ್ದೇವೆ. ಕೇವ್ ಚಹಾ ಕುಡಿಬೇಕು. ನೋಡುವ ಈಗ ಎಂತ ಆಗ್ತದೆ ಅಂತ. ಇಷ್ಟುವರೆಗೆ ನಮ್ಮದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಏನಾಯಿತು ಕಂಪ್ಲೀಟ್ ಇದ್ದು. ನಮ್ಮ ಅಮ್ಮನಿಗೆ ಕಂಪ್ಲೀಟ್ ಇದ್ದು. ಎಷ್ಟು ಗಂಟೆ ತೊಗೊಂಡಿದ್ದಿ ಒಂದು ವಿಡಿಯೋಗೆ ಎಷ್ಟು ಗಂಟೆ ತೊಗೊಂಡಿದ್ದಿ? ಈಗ ಒಂದು ವಿಡಿಯೋಗೆ ಎಷ್ಟು ಗಂಟೆ ಹೋಯಿತು ಎಡಿಟ್ ಮಾಡಲಿಕ್ಕೆ? 1 ಗಂಟೆ 2 ಗಂಟೆಯಿಂದ 3 ಗಂಟೆ ಐ ಗೆಸ್ 2-3 ವಿಡಿಯೋ ಎಡಿಟ್ ಮಾಡಿದ್ದೇವೆ ನಾವೀಗ. ವಿಡಿಯೋ ಎನಿವೇಸ್ ನೋಡುವ ಗೈಸ್. ಈಗ ನೋಡುವ ಏನಾದರೆ ಬಾಯ್ಸ್ ಏನಾದರೂ ಸೆಟ್ ಆದರೆ ಅವರೊಟ್ಟಿಗೆ ಸ್ವಲ್ಪ ಮಸ್ತಿಯನ್ನು ಮಾಡೋದು. ಓಕೆ ಹೋಗುವ. ತುಂಬ ದೂರ ಹೋದರೆ ಸಹ ಕಷ್ಟ ಇದೆ. ಚಂದು ವಾಯ್ಸನ್ನು ಸೆಟ್ ಮಾಡ್ತೇವೆ ನೋಡಿ. ಹೇರ್ ಸೆಟ್, ಬಾತ್ರೂಮ್ ಒಟ್ಟಿಗೆ. ಸರಿ ವಾ ಗಾಯ್ಸ್. ಈಗ ಐ ಗೆಸ್ ಇನ್ನೊಂದು ಸ್ಟಾಪ್ ಬಂತು. ಯಾವುದು ಮಡ್ಗಾಂವ್ ಬಂದಿದ್ದು ಸರ್? ಯಾವುದು ಮಡ್ಗಾವ? ಐ ಗೆಸ್ ಮಡ್ಗಾಂವ್ ಇರಬೇಕು. ಮಡ್ಗಾಂವ್ ಸ್ಟೇಷನ್ ಇದೆ. ಹಿಂಗೆ ಟಾಪ್ ಬಂದಿದೆ ಐ ಗೆಸ್ ಕಾರವಾರ ಆದ ನಂತರ ನಮ್ಮದು ಮಡ್ಗಾಂವ್ ಬರ್ತದೆ. ಮಡ್ಗಾಂವ್ ನಂತರ ನೆಕ್ಸ್ಟ್ ಸೀದಾ ನಿದ್ದೆ ಮಾಡಿಬಿಡಿ. ಲಾಸ್ಟ್ ನಮ್ಮ ಮನೆಗೆ ವಿಂಡೋ ಸೀಟ್ ಸಿಕ್ಕಿದೆ. ಆವಾಗಿಂದ ವಿಂಡೋ ಸೀಟಿಗೆ ವೇಟ್ ಮಾಡ್ತಿದ್ದ. ಸೊ ಕಾರವಾರ ನೆಕ್ಸ್ಟ್ ಮಡ್ಗಾಂವ್. ಮತ್ತೆ ಸ್ಟಾಪ್ ಬಂದು ನಿದ್ದೆ ಬಂದು ಸಾಕು. ಬಾಂಬೆ ಹೆಂಗೆ ಇರ್ತೇವೆ ನಾವು. ಚಾಯ್ ಕುಡಿತೀಯಾ ಬೇಡವಾ? ತಿಂಡಿ ಅಂತ ಇರೋದು ಡೌಟ್.
ವಡಪಾವ್ ಸಿಗ್ಬೋದು. ಚೆನ್ನಾಗಿ ವಡಪಾವಾಗೆ ಗೈಸ್ ನಾವೀಗ ವಡಪಾವ್ ತಿನ್ನುವ ಫಸ್ಟ್. ವಡಪಾವ್ ಈಗ ಟ್ರೈನ್ ಇದ್ದೊಂದು ವಡಪಾವ್ ನೋಡಿ ಹೇಗೆ ಇದೆ. ಯಾಕಂದ್ರೆ ಈ ತರ ವಡಪಾವ್ ನಿಮಗೆ ಕಾಂಗಿ ಟ್ರೈನಲ್ಲಿ ಮಾತ್ರ ಸಿಗೋದು. ಈಗ ನಮ್ಮದು ಊರಿದ್ದು ವಡಪಾವ್ ಮತ್ತೆ ಇದರದ್ದು ವಡಪಾವ್ ತುಂಬಾ ಡಿಫ್ರೆಂಟ್ ಇರ್ತದೆ. ಅಂದರೆ ನಮಗೆ ಟ್ರೈನಲ್ಲಿ ಸಿಗೋದು ಕಾಂಗಿ ತಿನ್ನಲಿಕ್ಕೆ ಒಂದು ಆಪ್ಷನ್ ಅಂದರೆ ವಡಪಾವ್ ಮಾತ್ರ, ಬೇರೆ ಎಂತ ತಿಂದರೆ ಸಹ ತಿನ್ಲಿಕ್ಕೆ ಆಗುತ್ತೆ. किधर गया रे भाई? कितना भाई वड़ा पाव का? 30 रुपीज़. चलो चेंज दे दो इसमें. कितना हुआ टाइम? Thank you so much. So let's taste the vada pav after very long time. ಮಿಕ್ಸ್ ಮಾಡಬೇಕಾ? ಹೇಗಿದೆ ವಡಪಾವ್ ಟೇಸ್ಟ್ ಪರವಾಗಿಲ್ಲ, ಕೊಡ್ಬೋದು 15 ರೂಪಾಯಿ. ಆದರೆ ಇನ್ನೂ ಜಾಸ್ತಿ ವಡಪಾವ್ ತಿಂದರೆ ನನಗೆ ಹೊಟ್ಟೆಗೆ ತುಂಬ ಕಷ್ಟ ಬರ್ತದೆ. ಅದರಿಂದ ನೀವು ಬನಾನಾ ಮತ್ತು ಎಷ್ಟು ಫ್ರೂಟ್ಸು ಮತ್ತು ನೀರು ಜಾಸ್ತಿ ಕುಡಿದ್ರೆ ಬೆಸ್ಟ್. ಮತ್ತು ನೋಡಿದರೆ ಆಸೆ ಆಗ್ತದೆ ಎಂತ ಮಾಡಿ. ಗೈಸ್ ಮಡ್ಗಾಂವ್ ಚಲೋ ಮಡ್ಗಾಂವ್ ರೀಚ್ ಆಗಿದ್ದೇವೆ ಗೈಸ್. ಈಗ ಹೊರಾರಿ ಕುಚ್ಚು ಉನಾಕಿರೇ ಖಾನೆಗೂ ಗಾಡಿ ಹೋಗ್ಬೋದು, ಜಸ್ಟ್ ನೋಡ್ಕೊಂಡು ಯಾರಾದ್ರೂ ಐಟಮ್ ಇಟ್ಟಿದ್ದೇವ ಹೊರಗೆ. ಗಾಡಿ ಏನಾದ್ರೂ ಇದೆಯಾ ತಿಂಡಿ ಸಾಮಾನು ಹಿಂಗಾಗಲ್ಲ. ಸೊ ಗೈಸ್ ಈಗ ಸಪ್ನೋ ಕಾ ಶಹರ್ ಗೋವಾ ಈಗ ಬಂದಿದ್ದೇವೆ. ಮಡ್ಗಾಂವ್ ಇಲ್ಲಿಂದ ಗೋವಾ ನೆಕ್ಸ್ಟ್ ಸ್ಟಾಪ್ ಗೊತ್ತಿಲ್ಲ. ನೆಕ್ಸ್ಟ್ ಸ್ಟಾಪ್ ಈಗ ನಾವು ಊಟ ಮಾಡಿ ಸೀದಾ ಮಲಗಿ ಸೀದಾ ಒಂದು 3 ಗಂಟೆ ರಾತ್ರಿಗೆ ನಾವೀಗ ಮುಂಬೈ ರೀಚ್ ಆಗ್ತೇವೆ. ಈಗ ನಮಗೆ ಈಗ ಚಿಕನ್ ಇದು ಕರಿ ಮತ್ತು ಪರೋಟೆನ ಮಾಡಿ ಕೊಟ್ಟಿದ್ದಾರೆ, ಅದು ತಿಂದು ಮಲಗಿ ಬಿಡುವ. ಗೋವಾಕ್ಕೆ ಬಂದಿದೆಯಾ ನೋಡು ಗೈಸ್, ಇದು ನೋಡಿ ಅಮ್ಮನ್ ಫಸ್ಟ್ ಟೈಮ್ ಗೋವಾ ಬರ್ತಿದ್ದಾನೆ. ಗೋವಾ ಬಂದಿದ್ದೇನಾ? ಗೋವಾದಿಂದ ಪಾಸ್ ಆಗಿದ್ದು, ಗೋವಾಕ್ಕೆ ಹೋಗಿಲ್ಲ. ದಿಸ್ ಇಸ್ ಎ ಗೋವಾ. ಇಲ್ಲಿಂದ ಆ್ಯಕ್ಚುಲಿ ಗೋವಾ ನಿಮಗೆ 50 ಕಿಲೋಮೀಟರ್ಸ್. ಮಡ್ಗಾವಿಂದ ಗೋವಾ 50 ಐ ಗೆಸ್ 50 45 ಕಿಲೋಮೀಟರ್ಸ್ ಇದೆ. 45 ಗೋವಾ ಜಂಕ್ಷನಿಗೆ. ಚಲೋ ಗೈಸ್, ಯಾರಿಗೆಲ್ಲ ಗೋವಾ ಬರಬೇಕು ಬರುವ ಆಸೆ ಇದೆ ಒಂದು ಕಮೆಂಟ್ ಮಾಡಿ. ನಾವೀಗ ನೋಡಿ ಬಿರಿಯಾನಿ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ಬಿರಿಯಾನಿ ಕಿತ್ನಾ ಬಾಯ್? ಹಾಂ ಏಕೆ ಫುಲ್ ಬಿರಿಯಾನಿ ರೆಡಿಯಾಗಿ ಹೋಗ್ತಾ ಇದೆ ನೋಡಿ. ಈಗ ರಾತ್ರಿ ಫುಲ್ ಎಲ್ಲರಿಗೆ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಅಂಡಾ ಬಿರಿಯಾನಿ ಪೂರ ಇದೆ. ವೆಜ್ ಬಿರಿಯಾನಿ भी है ना? सब बिरयानी है. ಚಂಗ ಗಾಡಿ ಹೊರಡೋಕ್ಕಿಂತ ಮುಂಚೆ ನಾವು ಹೊರಡುವ. ಹಾಗೆ ಹೋಗುದಿಲ್ಲ ಆದರೆ ಸಹ ನೋಡುವ. ಈಗ ಅಷ್ಟೇ ಇರುವುದು ಕಮ್ಮಿ. ಈಗ ತುಂಬ ಬರ್ತದೆ. 10 ಸ್ಟಾಪ್ ಇದೆ. 10 ಸ್ಟಾಪ್ ಆದ ನಂತರ ನಮ್ದು ಥಾನೆ ಬರುವುದು. ರತ್ನಗಿರಿ ಅಂದರೆ ಈಗ ಹೆಂಗಿದ್ರೆ ಹೋಗುವಾಗ ಆ್ಯಕ್ಚುಲಿ ನಾವು ಯಾವಾಗ ಸಹ ಎವ್ರಿ ಟೈಮ್ ಬಾಂಬೆಗೆ ಹೋಗುವಾಗ ಗೋವಾವರೆಗೆ ಎಚ್ಚರ ಇರ್ತದೆ. ಅದರ ನಂತರ ಕಣ್ಣು ಮುಚ್ಚಿದ ನಿದ್ರೆ ಬರ್ತದೆ. ನಿದ್ರೆ ಬಂದ ನಂತರ ಒಂದು 7ಗೆ 6 ಗಂಟೆಗೆಲ್ಲ ನಮ್ಮದು ಮುಂಬೈ ರೀಚ್ ಆಗಿರ್ತೇವೆ. ಚಲೋ ನೋಡುವ. ತುಂಬನೇ ಎಕ್ಸೈಟ್ಮೆಂಟ್, ಟಯರ್ಡ್. ಆ್ಯಕ್ಚುಲಿ ಈಗ ಚಳಿ ಜಾಸ್ತಿ ಇರ್ತದೆ. ಚದ್ದರ್ಗಿದ್ದರೆ ಅಂತ ತರಲಿಲ್ಲ. ಆವಾಗ ಸೆಕೆ ಇತ್ತು, ಈಗ ಚಳಿ ಇದೆ. ಊಟ ಎಷ್ಟು ಗಂಟೆಗೆ? ಒಂದು ಅರ್ಧ ಗಂಟೆ ಬಿಟ್ಟು ಮಾಡುವಲ್ಲ. 6:30 ಆಯಿತಾ? ರಾತ್ರಿ 8 ಗಂಟೆ ಆಯಿತು. ಈಗ ಮನೆಯಲ್ಲಿ ಸ್ವಲ್ಪ ಚಪಾತಿ ಸುಕ್ಕ ಎಲ್ಲ ಕೊಟ್ಟಿದ್ದಾರೆ. ಸೊ ಈಗ ಓಪನ್ ಮಾಡಿ ತಿನ್ನುವ. ಮತ್ತು ರಾತ್ರಿ 3:30 ಗಂಟೆಗೆ ನಮ್ಮದು ಗಾಡಿ ಮುಂಬೈ ರೀಚ್ ಆಗ್ತದೆ. ತಾನೇ ಸ್ಪೂನು 3 ಚಪಾತಿ ಕೊಟ್ಟಿದ್ದಾರೆ. ಅವನಿಗೆ 3 ನನಗೆ 3 ಕೊಟ್ಟು ತುಂಬುತ್ತದೆ. ಹೆಂಗೋ ಗೊತ್ತಿಲ್ಲ, ಜಾಸ್ತಿ ಮಾಡಿ ಅಂತ ಏನಿದೆ. ಆದರೆ ಸಹ 3 ಚಪಾತಿ ತಿನ್ನುವ. ಅಂದರೆ ಓವರ್ ಫೀಡ್ ಮಾಡಿದರೆ ಸಹ ಪ್ರಾಬ್ಲಮ್ ಆಗ್ತದೆ. ಲೇಟ್ ಕೊಟ್ಟಿಲ್ಲ ಹಾಗೆ ಇದು ಪರವಾಗಿಲ್ಲ. ಚಪಾತಿ ಅಲ್ಲ, ಲೇಟ್ ಇದಾಗತ್ತೆ ಇಲ್ಲ. ಲೇಟ್ ಇದ್ದರೆ ಮತ್ತೆ ಅದು ಸಹ ನನಗೆ ಕಷ್ಟ. ಪ್ಯಾಕಿಂಗ್ ಮಾತ್ರ ಒಟ್ಟು ಜಬರ್ದಸ್ತ್ ಮಾಡಿದ್ದಾರೆ. ತೆಗೆಯೋದು ಕಷ್ಟ ಆಗಿದೆ. ಹೆವಿ ಪ್ಯಾಕಿಂಗ್. ನಮ್ಮ ಹೆಂಡ್ತಿದ್ದ ಅಮ್ಮನದ್ದು ಗೊತ್ತಿಲ್ಲ. ಸೊ ಇಬ್ಬರು ಸೇರಿ ಮಾಡಿದ್ದಾರೆ. ಓಕೆ
टिश्यू पेपर रखे नहीं ಟಿಶ್ಯೂ ಪೇಪರ್ ರಕ್ಕೇನಿ ಅಂತ ಹೆಂಡತಿ ಟಿಶ್ಯೂ ಪೇಪರ್ ಇದಿಷ್ಟು ರಾಶಿ ಇದೆ ಒಂದು ಹೋಗುವಾಗ ಇಡಬೇಕು ಗೊತ್ತಾಯ್ತಲ್ಲ ಟಿಶ್ಯೂ ಪೇಪರ್ ಇಲ್ಲ ಎನಿವೇಸ್ ನೆಕ್ಸ್ಟ್ ಟೈಮ್ ಮಾತ್ರ ಇಡಬೇಕು ಓಕೆ ಈಗ ಸ್ಟಾರ್ಟ್ ಮಾಡುವಾಗ ಇದು ಓಪನ್ ಮಾಡಿ ಹೀಗೆ ಇದು ಗ್ರೇವಿ ಕಮ್ ಗೋಶ್ ಜಾಸ್ತಿ ಇದೆ ಹೇಗಿದೆ ಟೇಸ್ಟ್ ಇದೆಯಾ ರೋಟಿ ಸೂಪರ್ ಹಂಗ ಹಾಗಾದರೆ ಈಗ ನಮಗೆ ಕಮ್ಮಿ ಆಗ್ತದೆ ಇರಬೇಕು ಮೂರು ಮಾತ್ರ ಕೊಟ್ಟಿದ್ದಾರೆ ಮೂರು ಮಾತ್ರ ಇರುವುದು ಅದರಲ್ಲಿ ಗ್ರೇವಿ ಕಮ್ಮಿ ಇದೆ ಗೋಶ್ ಜಾಸ್ತಿ ಇದೆ ಸೊ ಗೈಸ್ ಈಗ ನಾವು ಫಸ್ಟ್ ತಿಂದು ಮತ್ತೆ ವೀಡಿಯೋ ಮಾಡುವ ತಿಂದು ವೀಡಿಯೋ ಮಾಡೋದು ಬೇಡ ಸೀದಾ ಬೆಡ್ಡಿಗೆ ಹೋಗುವ ಪೂರ ಈಗ ಬೆಡ್ಡಿಗೆ ಹೋಗಿದ್ದಾರೆ ನೋಡಿ ಗೈಸ್ ಟೇಸ್ಟ್ ನೋಡ್ತೇನೆ ನಾನು ಮಧ್ಯಾಹ್ನ ಊಟ ಮಾಡಿ ಬಂದದ್ದು ಆವಾಗ ಟೇಸ್ಟ್ ಇತ್ತು ಆದರೆ ಇದು ಗಸಿ ಕಮ್ಮಿ ಗೋಶ್ ಜಾಸ್ತಿ ಆಗಿದೆ ಆದರೆ ನಾವು ಗೋಶ್ ಕಮ್ಮಿ ತಿನ್ನೋದು ಗಸಿ ಜಾಸ್ತಿ ತಿನ್ನೋದು ಒಂದು ದಿವಸ ಅಡ್ಜಸ್ಟ್ ಮಾಡಬೇಕಾಗ್ತದೆ ಸೂಪರ್ ರೈಸ್ ಊಟ ಆಯಿತು ಈಗ ನೋಡಿ ಇದು ಕವರ್ಗೆ ಏನಿದೆ ನೋಡಿ ಫ್ರೆಶ್ ಬನಾನ ಈಗ ಕಪ್ಪಾಗಿದೆ ಆ್ಯಪಲ್ ಇದೆ ಸೊ ಈಗ ಆ್ಯಪಲ್ ತಿನ್ನೋಣ ಒಂದು 10 ಮಿನಿಟ್ಸ್ ಬಿಟ್ಟು ಆ್ಯಪಲ್ ತಿನ್ನೋ ಯಾಕಂದರೆ ಆ್ಯಪಲ್ ತಿಂದರೆ ಏನದು ಜೀರ್ಣಶಕ್ತಿ ಅಂದರೆ ನಿಮ್ಮದು ಫೈಬರ್ ಅಂಶ ಜಾಸ್ತಿ ಇರ್ತದೆ ಸೊ ಬೇರೆ ಹೊರಗೆ ಹೋದರೆ ಅಲ್ಲ ನಿಮಗೆ ಊಟ ಹಜಮ್ ಆಗೋದಿಲ್ಲ ಯಾಕಂದರೆ ನೀರು ಎಕ್ದಮ್ ವೆದರ್ನ ಚೇಂಜ್ ಆಗ್ತದೆ ಊಟ ಹಜಮ್ ಆಗೋದು ಪ್ರಾಬ್ಲಮ್ ಆಗ್ತದೆ ಈಗ ಏನು ಮಾಡೋದು ಮಾಡಿ ಸೆಟ್ ಮಾಡುವ ಅವ್ರು ಸರಿ ಈಗ ನಮ್ಮ ಮಲಗುವ ಟೈಮ್ ನಾವೀಗ ಸೆಟ್ಟಾಗಿ ನಾನು ಮತ್ತು ಅಮ್ಮನೀಗ ಮಲಗ್ತಾ ಇದ್ದೇವೆ ನೋಡ್ಬೋದು ಇಷ್ಟುವರೆಗೆ ಲೈಟ್ ಆಫ್ ಇತ್ತು ಊಟ ಮಾಡುವಾಗ ನಾವು ಆನ್ ಮಾಡಿದ್ವಿ ಈಗ ಪುನಃ ಈಗ ಆಫ್ ಮಾಡಬೇಕಾಗ್ತದೆ ಸೊ ಹೇಗೆ ಕಂಫರ್ಟ್ ಇದೆಯಾ ಬ್ರೋ ತುಂಬ ಕಂಫರ್ಟಬಲ್ ಹಾಂ ನನಗೆ ಎಕ್ದಮ್ ಕಂಫರ್ಟ್ ನೋಡ್ಬೋದು ಗೈಸ್ ನಾನು ಹೇಗಿದ್ದೇನೆ ಅಂತ ನೋಡಿ ಸಟ್ ಒಂದು ಚಂಗಿ ಮಾತ್ರ ಜೋರಿದೆ ಮಾತ್ರ ಈಗ 3 ಗಂಟೆ 3:30 ಗಂಟೆ ಗಾಡಿ ರೀಚ್ ಮಾಡ್ತದೆ ನಿದ್ರೆ ಬಂದರೆ ದೇವರದಿಂದ ಒಂದು ಎಚ್ಚರ ಆದರೆ ಸಾಕು ಬೇಡ ಬೇಡ ನನಗೆ ಎಚ್ಚರ ಆಗ್ತಾ ಇರ್ತದೆ ಸೊ ಈಗ ನಾವು ಫಸ್ಟ್ ಹೋಗಿ ಮಲಗುವ ನೋಡುವ ಈಗ ಮಾರ್ನಿಂಗ್ ಎಚ್ಚರ ಆಗ್ತದೆ ಇನ್ನುವ ಅಂತ ಎಸ್ ಚಲೋ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಸೊ ಗೈಸ್ ಈಗ ನಾವು ನಿಯರ್ ಟು ಥಾನೆ ತುಂಬ ಚಳಿ ಮಾತ್ರ ತುಂಬ ಜಾಸ್ತಿ ಇದೆ ಸೊ ಥಾನೆಗೆ ಜಸ್ಟ್ ಈಗ 2 ಕಿಲೋಮೀಟರ್ ಇದೆ ಸೊ ಈಗ ನಮ್ಮದು ಅದು ಕಸಿನ್ಸನ್ನು ವೇಟ್ ಮಾಡ್ತಿದ್ದಾನೆ ಫಾರ್ ನೋಡಿ ಗೈಸ್ ಈಗ ಗಂಟೆ ಸಹ 3:30 ಆಗಿದ್ದಷ್ಟೇ ಇಲ್ಲಿಂದ ನಾವೀಗ ಮುಮ್ರಾ ಹೋಗ್ಬೇಕು ಮುಮ್ರಾಕ್ಕೆ ಯಾವುದು ಸಹ ಗಾಡಿ ಇಲ್ಲ ಸೊ ನಮ್ಮ ಕಸಿನ್ಸ್ ಅವರು ಬಂದಿದ್ದಾರೆ ಫಾರ್ ಪಿಕ್ಕಿಂಗ್ ದಸ್ ನೋಡಿವಾ ಅನುಭೂತ ಒಟ್ಟ ಸಿಚ್ಚಾಗಿದೆ ಗೈಸ್ ನಾವು ಆ್ಯಕ್ಚುಲಿ ಟವೆ ತಗೊಂಡು ಬಂದದಕ್ಕೆ ಆಯಿತು ಚೂರು ಕಿವಿ ಮುಚ್ಕೊಂಡು ಆದರೆ ಬಂದಿದ್ದೀವಿ ಇಲ್ಲದಿದ್ದರೆ ಸೈಕಾಗಿ ಎಲ್ಲರೂ ಒಟ್ಟ ಸಿಚ್ಚಾಗಿದೆ ಇದು ಮಾರ್ನಿಂಗಲ್ಲಿ ಈಗ ಈ ಟ್ರೈನ್ ಒಳಗಡೆ ಎಷ್ಟು ಚಳಿ ಇದೆ ಅಂದರೆ ಹೊರಗೆ ಎಷ್ಟಿರ್ಬೋದು ಈಗ ಆನೆಯಿಂದ ಮುಮ್ರವರೆಗೆ ಈಗ ಬೈಕಲ್ಲಿ ಹೋಗಬೇಕು ಸೊ ಥ್ಯಾಂಕ್ ಗಾಡ್ ಝೈನ್ ಅವರು ಬೈಕ್ ತಂದಿದ್ದಾರೆ ಇಲ್ಲದಿದ್ದರೆ ನಮಗೆ ಈಗ 4:30 ಗಂಟೆ ನಂತರ ಲೋಕಲ್ ಟ್ರೈನ್ ಸ್ಟಾರ್ಟ್ ಆಗೋದಿಲ್ಲ ಈಗ ನಾವು 3:30ಗೆ ರೀಚ್ ಆಗ್ತಿದ್ದೇವೆ ಹೊರಡೋದು ಫಸ್ಟ್ ಈಗ ಇದರಿಂದ ಸೊ ಗೈಸ್ ಸಪ್ನೋ ಕಾ ಶಹರ್ ಮುಂಬೈ ಥಾನೆಗೆ ನಾವು ರೀಚ್ ಆಗಿದ್ದೇವೆ ದಿಸ್ ಇಸ್ ದ ಥಾನೆ ಸೊ ಅಲ್ಲಿ ಹೋದರೆ ಈಗ ನಮ್ಮದು ಕಸಿನ್ಸನ್ನು ವೇಟಿಂಗ್ ಮಾಡ್ತಾ ಇದ್ದಾರೆ ಸೊ ಈಗ ಫಸ್ಟು ಹೋಗುವ ಟ್ರೈನಿಂದ ಹೊರಗೆ ಹೋಗಿ ನೋಡೋಣ ಈಗ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಎಷ್ಟು ಐಡಿಯಾ ಇಲ್ಲ ನನಗೀಗ ಯಾವ ಪ್ಲ್ಯಾಟ್ಫಾರ್ಮ್ ಹೋಗ್ಬೇಕಂತ ಈಗ ನಾನು ರೋಡ್ವೇ ಆಗಿ ಮುಮ್ರಾಗೆ ಹೋಗ್ತಿದ್ದೆ ಎವ್ರಿ ಟೈಮ್ ನಾನು ಟ್ರೈನಿಂದ ಮುಮ್ರಾ ಹೋಗ್ತಿದ್ದೆ ಇವತ್ತು ರೋಡ್ವೇಯಿಂದ ಹೋಗ್ತಾಯಿದ್ದೆ ಸ್ಟೇಷನ್ ಉದರ ಈಗ ಚಲೋ बैग पहनने का था ना रे आराम से टाइम नहीं है टाइम गाइस एट लास्ट ನಾವು ಮುಂಬೈ ರೀಚ್ ಆಗಿದ್ದೇವೆ ಮುಂಬೈ ಅಪ್ನ ಮುಂಬೈ ಚಲೋ ಈಗ ನಂದು ಕಸಿನ್ ವೇಟ್ ಮಾಡ್ತಿದ್ದಾನೆ ಆ್ಯಕ್ಚುಲಿ ಇವನು ಡೋರಿದು ಆ ಸೈಡ್ ಇದ್ದಾನೆ ನೋಡಿ ಇದು ಮಾರ್ನಿಂಗ್ ಒಂದು 4 ಗಂಟೆಗೆ ಇಷ್ಟು ಭೀಡಿದೆ ಅಂದರೆ
ನಿಮಗೆ ಬೇರೆ ಟೈಮಲ್ಲಿ ಎಷ್ಟು ಭೀಡ್ ಇರ್ಬೋದು. ಚಂದ ಗೈಸ್, ನೀವು ನೋಡ್ಬೋದು ನನ್ನ ಕಸಿನ್ ಈಗ ವೇಟ್ ಮಾಡ್ತಾ ಇದ್ದಾನೆ. ಐ ಗೆಸ್ ಬೈಕಲ್ಲಿ ಬಂದಿದ್ದಾನ. बाइक में आया रे, बाइक का भी छोड़ना स्टार्ट किया तू. सलामुअलैकुम. बाइक में दो बाइक में. चलो किसका बाइक है? सो ನಮ್ಮ ಕಸಿನ್ಸ್ ಹಾಯ್ ಕರೋ ರೇ ಇದರ್. ಚಲೋ ಥ್ಯಾಂಕ್ ಯು ಸೋ ಮಚ್. ಸೊ ಗಾಯ್ಸ್, ನಾವೀಗ ಡೇ ಫಸ್ಟ್ಗೆ ನಮ್ಮ ಮುಂಬೈ ರೀಚ್ ಆಗಿದ್ದೇವೆ. ಸೊ आज को इतना काफ़ी है या कंटिन्यू करने का है इधर से? हाँ, पार्ट 2 करेंगे, देखेंगे गाइस. ಸೊ ಇದು ಆ್ಯಕ್ಚುಲಿ ನಾವೀಗ ಪಾರ್ಟ್ 2 ಮಾಡ್ತೇವೆ. ಪಾರ್ಟ್ 1 ನಂಗೆ ಇರ್ತದೆ ಗೊತ್ತಿಲ್ಲ. ಇನ್ ಕೇಸ್ 2 ವೀಡಿಯೋ ದೊಡ್ಡದು ವೀಡಿಯೋ ಆದರೆ ಇದಕ್ಕೆ ಸ್ಟಾಪ್ ಮಾಡ್ತೇವೆ, ಪಾರ್ಟ್ 1 ಪಾರ್ಟ್ 2 ಮಾಡ್ತೇವೆ. ಇಲ್ಲದಿದ್ದರೆ ಇದನ್ನೇ ನಾವು ಒಂದು ವೀಡಿಯೋ ಮಾಡ್ತೇವೆ. ಕ್ಯಾ ಬೋಲ್ತೆ? जो भी बोले सही है. चंगा. लास्ट टाइम वीडियो किया था, अभी भी वैसे ही सेव के अभी तक वीडियो अपलोड नहीं हुआ है. करने का है. चलो थैंक यू, बाय बाय. चलो अभी देखेंगे, बाइक का सफर देखते हैं. या अल्लाह, इधर से कितना किलोमीटर है? 5. ಸೊ ಗೈಸ್, ಈಗ ನಾವೀಗ ನೋಡ್ಬೋದು ಬಾಂಬೆಯಲ್ಲಿ ಬೈಕಿದು ಸವಾರಿ ಮಾಡ್ಕೊಂಡು ಹೋಗ್ತಿದ್ದೇವೆ. ನಮ್ಮೊಟ್ಟಿಗೆ ನಾನೊಟ್ಟಿಗೆ ಝೈಮ್ ಇದ್ದಾನೆ, ಅಮ್ಮನೊಟ್ಟಿಗೆ ಕಸೀಮ್ ಇದ್ದಾನೆ. दो मोबाइल हाथ तो नहीं मारेगा ना कोई? हाँ, बॉम्बे में थोड़ा डर भी लगता है. ऐसा फ़ोन उड़पी में बिंदास जा सकता है, मगर बॉम्बे में कोई कभी आके हाथ मार के मोबाइल छीन के न गएगा तो मेरा 1.5 लाख का नुकसान हो जाएगा. ಈಗ ನಾವೀಗ ಮುಂಬೈ ಹೋಗ್ತಿದ್ದೇವೆ. ಸೊ ಗೈಸ್, ಮುಂಬೈ ಕಾ ಬೈಕ್ ರೈಡಿಂಗ್ ಬೇಕು. ಸುಬಹ ಕಾ 4 ಬಜೆ, ಮಾರ್ನಿಂಗ್ 4 ಗಂಟೆಗೆ ನಾವೀಗ ಬೈಕ್ ರೈಡಿಂಗ್ ಮಾಡ್ತಿದ್ದೇವೆ. ನಮ್ಮ ಬಾಯ್ಸನ್ನು ಯಾವಾಗ ರೈಡರ್ ಆಗಿದ್ದಾರೆ ಅಂತ ನನಗೆ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ಇವರೊಟ್ಟಿಗೆ ನಾನು ಬೈಕಲ್ಲಿ ಸಫರ್ ಮಾಡ್ತಾ ಇರೋದು. ಆ್ಯಕ್ಚುಲಿ फ्राइडे के दिन ये देखो डॉगेश शट अप. डॉगेश गैंग का तो बहुत इधर मसला है यार, जगह जगह में डॉग है. डॉग भी ऐसा है कि एकदम गाय के जितना बड़ा है. बहुत ತುಂಬ ದೊಡ್ಡ ಸೈಜ್ ಇದೆ. अभी कितना किलोमीटर है? अभी 4 किलोमीटर बाकी है क्या? 5 किलोमीटर, 7 किलोमीटर है. ओके. चलो लेट्स गो गाइस. ಫಸ್ಟ್ ಬರುವಾಗ ತುಂಬ ಚಳಿ ಆಗ್ತೈತೆ. ಈಗ ಗಾಡಿಗೆ ಅಡ್ಜಸ್ಟ್ ಆಗಿದೆ. ಈಗ ಚಳಿ ಮಾಯಕ್ ಆಯ್ತು. ಒಂದು ನನ್ನ ಹೆಂಡತಿ ಒಂದು ಟವೆಲ್ ಕೊಟ್ಟಿದ್ದು, ಅದರಿಂದ ತುಂಬ ಥ್ಯಾಂಕ್ಸ್ ಹೆಂಡತಿಗೆ ಸ್ಪೆಷಲ್ ಆಗಿ, ಆಯಿತಾ. ಮತ್ತು ನಾನು ಥ್ಯಾಂಕ್ಸ್ ಏನಿಲ್ಲ ಅಂತ ಒಂದು ಸ್ಯಾಡ್ ಆಗಲಿಕ್ಕಿಲ್ಲ. ಥ್ಯಾಂಕ್ಸ್ ಹೆಂಗೆ ಆಯ್ತು ನಿಮಗೆ.